ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರೆಯುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತನಾಡಿದರು? ಹಲ್ಲೆಲೂಯಾ. ದೇವರನ್ನ ಘನಪಡಿಸಿದ್ದೀರಾ? ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸ್ತಾ ಇದ್ದೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸಬೇಕಾದ್ರೆ ಮೊದಲನೇದಾಗಿ ಏನಾಗಬೇಕು? ಆಲಯ ಕಟ್ಟಲ್ಪಡಬೇಕು. ಆಲಯ ಎಲ್ಲಿ ಕಟ್ಟಲ್ಪಡಬೇಕು? ನಿನ್ನ ದೇಹದಲ್ಲಿ. ನಿನ್ನ ದೇಹ ದೇವರಿಗೆ ಆಲಯವಾಗಿರಬೇಕು. ನಿನ್ನ ದೇಹದಲ್ಲಿ ದೇವರ ಆತ್ಮನು ವಾಸ ಮಾಡಬೇಕು. ಆ ಸಮಯದಲ್ಲಿ ಮಾತ್ರ ದೇವರು ನಿನ್ನನ್ನು ಮೆಚ್ಚಿ ಆತನ ಪ್ರಭಾವವನ್ನು ನಿನ್ನಲ್ಲಿ ಏನ್ ಮಾಡ್ತಾನೆ? ಪ್ರಕಾಶಗೊಳಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರ ಆಲಯವನ್ನ ಕಟ್ಟಿಕೊಂಡಿದ್ದಾರೆ. ಆ ಆಲಯವನ್ನ ಏನ್ ಮಾಡಿಬಿಟ್ಟಿದ್ದಾರೆ? ಪುನಃ ಕೆಡವಿ ಬಿಟ್ಟಿದ್ದಾರೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕಟ್ಟಿಕೊಂಡ ಆಲಯವನ್ನ ಸರಿಯಾದ ರೀತಿಯಲ್ಲಿ ನಾವು ನೋಡಿಕೊಂಡು ನಡೆಸಿಕೊಂಡು ಹೋಗ್ಬೇಕಾದ್ರೆ ಪ್ರತಿ ವಾರ ಕೂಡ ನೀನು ದೇವರು ಹೇಳುವಂತ ಮಾತುಗಳನ್ನ ಕೇಳುವವನಾಗಬೇಕು. ದೇವರ ಮಾರ್ಗದಲ್ಲಿ ನಡೆಯುವವನಾಗಬೇಕು. ದೇವರು ಯಾವ ಒಂದು ವಿಷಯದಲ್ಲಿ ನಿನಗೆ ಮಾತಾಡಿದಾನೋ ಆ ವಿಷಯದಲ್ಲಿ ಪರಿಪೂರ್ಣವಾಗಿ ಜೀವಿಸುವವರು ನೀವು ಆಗಬೇಕು. ಹಗ್ಗಾಯನ ಬರೆದ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ತಿಳಿಸ್ತಾ ಇದೆ. ಪ್ರಿಯರೇ, ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ, ನಾನು ಅದರಲ್ಲಿ ನನ್ನ ಪ್ರಭಾವವನ್ನು ಪ್ರಕಾಶಗೊಳಿಸುವೆನು, ಅದಕ್ಕೆ ಮೆಚ್ಚುವೆನು ಎಂಬುದಾಗಿ. ಹಲ್ಲೆಲೂಯಾ. ಆಲಯ ಕಟ್ಟಲ್ಪಟ್ಟಾಗ ಮಾತ್ರ ದೇವರಿಗೆ ಮಹಿಮೆ. ಆಲಯ ಇರಲಾರದೆ ಇದ್ರೆ ದೇವರನ್ನ ಮೆಚ್ಚುವುದಕ್ಕೆ ಸಾಧ್ಯ ಇಲ್ಲ. ದೇವರ ಆಲಯ ಕಟ್ಟಲ್ಪಡಬೇಕಾದ್ರೆ ಶಿಲುಬೆಯ ಮರ ನಮಗೆ ಮುಖ್ಯ. ಶಿಲುಬೆಯ ಮರದಲ್ಲಿ ಬಳಿಗೆ ಬಂದಾಗ ಮಾತ್ರ ನಾವು ಆಲಯವನ್ನ ಕಟ್ಟಿಕೊಳ್ಳುವಂತ ಸ್ಥಿತಿ ನಮಗೆ ಏರ್ಪಟ್ಟಾಗುತ್ತೆ. ದೇವರನ್ನು ನಂಬುವಂಥದ್ದು ಸುಮ್ಮನೆ ಆಗುವಂತ ಕಾರ್ಯ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಒಬ್ಬ ಮುಸ್ಲಿಂ ವ್ಯಕ್ತಿ ಆತನು ಹಿಂದೂ ಧರ್ಮವನ್ನ ಆಚರಣೆ ಮಾಡಬೇಕಾದ್ರೆ ಆತನ ಮನಸ್ಸನ್ನ, ಆ ಮೈಂಡನ್ನ ಮಾರ್ಪಡಿಸಿಕೊಂಡ್ರೆ ಮಾತ್ರ ಸಾಕು. ಹಲ್ಲೆಲೂಯಾ. ಒಬ್ಬ ಹಿಂದೂ ಮುಸ್ಲಿಂ ಆಗಬೇಕಾದ್ರೆ ಆ ಒಂದು ಹೊರಗಡೆಯ ತೋರಿಕೆ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಮಾರ್ಪಾಟು ಹೊಂದಿದರೆ ಸಾಕು. ಆದರೆ ಒಬ್ಬ ದೇವರ ಕುಮಾರ ಆಗಬೇಕಂದ್ರೆ, ಕ್ರಿಸ್ತನ ಮಾರ್ಗದಲ್ಲಿ ಅನುಸರಿಸಿ ನಡೆಯಬೇಕಾದ್ರೆ ಆತನು ಆತ್ಮದಲ್ಲಿ ನೀರಿನಲ್ಲಿ ಹೊಸದಾಗಿ ಹುಟ್ಟಿದವನಾಗಿರ್ಬೇಕು. ಯೋಹಾನ 3:3 ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಿಕೋದೇಮನೇ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಆತ್ಮದಲ್ಲಿ ನೀರಿನಲ್ಲಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಳ್ಳಲ್ಲಿ ಶಿಲುಬೆಯನ್ನು ಹಾಕೊಂಡ್ರೆ ಅವರು ಕ್ರೈಸ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಮಂದಿರಕ್ಕೆ ಬಂದ್ರೆ ಅವರು ಕ್ರೈಸ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಆರಾಧನೆ ಕೂಟಗಳು ನಡೀತಾವ ಅಲ್ಲಿಗೆ ಹೋದ್ರೆ ಕ್ರೈಸ್ತರಾಗೋದಕ್ಕೆ ಸಾಧ್ಯವಿಲ್ಲ. ಯಾರು ಹೊಸದಾಗಿ ಹುಟ್ಟುತ್ತಾರೋ, ಯಾರು ಕ್ರಿಸ್ತನನ್ನ ಅನುಸರಿಸಿ ನಡೀತಾ ಇರ್ತಾರೋ ಅವರು ಮಾತ್ರ ಕ್ರೈಸ್ತರು ಪ್ರಿಯರೇ. ಹಲ್ಲೆಲೂಯಾ. ಅವರಿಗೆ ಒಂದು ವೇಳೆ ಈ ಜನರು ಈ ಲೋಕದಲ್ಲಿ ವಾಸಿಸುವಂತವ್ರು ಕ್ರೈಸ್ತರು ಎನ್ನುವಂತ ಬಿರುದನ್ನು ಅವರಿಗೆ ಕೊಟ್ಟಿರಬಹುದು, ಆದ್ರೆ ಅವರು ಕ್ರೈಸ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಯೇಸು ಹೇಳುವಂಥದ್ದು ಯಾವುದ್ರಿ? ಯಾರು ಒಬ್ಬನು ನೀರಿನ ಮೂಲಕವಾಗಿ ಆತ್ಮನ ಮೂಲಕವಾಗಿ ಹೊಸದಾಗಿ ಹುಟ್ಟುತ್ತಾನೋ ಅವನು ಮಾತ್ರ ದೇವರ ಮಗ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಆಲಯ ಕಟ್ಟಲ್ಪಟ್ಟಾಗ ದೇವರಿಗೆ ಏನಿದೆ ರೀ? ಮಹಿಮೆ ಇದೆ. ಎರಡನೇದಾಗಿ ನಾವು ನೋಡಿದ್ದೇವೆ, ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತ ಅದ್ಭುತ ಕಾರ್ಯಗಳ ಮೂಲಕವಾಗಿ ದೇವರಿಗೆ ಏನಾಗುತ್ತೆ? ಮಹಿಮೆಯಾಗುತ್ತೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 8ನೇ ವಾಕ್ಯ, ಅದೇ ಮತ್ತಾಯನ ಬರೆದ ಸುವಾರ್ತೆ 15:31 ಯೇಸು ಕ್ರಿಸ್ತನು ಯಾವಾಗ ಅದ್ಭುತ ಕಾರ್ಯಗಳನ್ನು ಮಾಡಿದನೋ ಅಲ್ಲಿರುವಂಥ ಜನರು ಸಾಕ್ಷ್ಯ ಕೊಡ್ತಾ ಇದ್ದಾರೆ. ಏನಂತ ಹೇಳಿ? ಇಂತಹ ಕಾರ್ಯಗಳನ್ನ ಹಿಂದೆಂದು ನಾವು ನೋಡಿಲ್ಲ, ಮುಂದೂ ಕೂಡ ನಾವು ನೋಡ್ತೀವಿ ಇಲ್ವೋ ಗೊತ್ತಿಲ್ಲ, ಆದರೆ ಇದು ದೇವರ ಕಾರ್ಯ, ದೇವರಿಗೆ ಮಹಿಮೆಯಾಗಲಿ, ದೇವರಿಗೆ ಘನತೆಯಾಗಲಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ಭುತಗಳು ನಡೆಯುವಾಗ ದೇವರಿಗೆ ಏನಾಗುತ್ತೆ? ಘನತೆ ಉಂಟಾಗುತ್ತೆ. 2ನೇ ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ,
ದೇವರ ವಾಕ್ಯ ಹಬ್ಬಿಕೊಳ್ಳುವಾಗ, ನಿನ್ನಲ್ಲಿರ್ತಕ್ಕಂಥ ವಾಕ್ಯ, ಮಾತಾಡ್ಬೇಡ್ರಿ, ಹಲೋ ಮಾತಾಡ್ಬೇಡಿ, ಹಲ್ಲೆಲೂಯಾ, ದೇವರ ವಾಕ್ಯ ಅದು ನಿನ್ನಲ್ಲಿರುವಂಥದ್ದು ಇತರರಿಗೆ ನೀನು ತಿಳಿಸಿದಾಗ, ಆ ವಾಕ್ಯ ಯಾವಾಗ ನೀನು ಇತರರಿಗೆ ಹೇಳ್ತೀಯೋ ಆ ಸಮಯದಲ್ಲಿ ಆ ವಾಕ್ಯ ಯಾವಾಗ ಹಬ್ಬುತ್ತೋ ಅವಾಗ ದೇವರಿಗೆ ಏನಾಗುತ್ತೆ, ಘನತೆ ಬರುತ್ತೆ, ಮಹಿಮೆ ಬರುತ್ತೆ. 2 ಥೆಸಲೋನಿಕ 1ನೇ ಅಧ್ಯಾಯ 10-12ನೇ ವಾಕ್ಯ, ಅದೇ ರೀತಿಯಾಗಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹಬ್ಬಿಕೊಳ್ಳುವಾಗ ದೇವರಿಗೆ ಮಹಿಮೆ ಇದೆ. ಪ್ರಿಯರೇ, ಓದುವಾರ ನಾವು ನೋಡಿದ್ದೇವೆ, ದೇವರ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಸರಿಯಾದ ಮಾರ್ಗದಲ್ಲಿ ನಾವು ನಡೆಯುವಾಗ ಅನೇಕ ಜನರು ನಮ್ಮ ಮೇಲೆ ಏನ್ ಮಾಡ್ತಾರೆ, ನಿಂದೆಗಳನ್ನು ಹೊರಿಸ್ತಾರೆ, ಸುಳ್ಳಾದಂಥವುಗಳಂತ ತಪ್ಪುಗಳನ್ನು ನಮ್ಮ ಮೇಲೆ ಹೊರಿಸ್ತಾರೆ. ಆ ಸಮಯದಲ್ಲಿ ನಾವು ಸ್ಥಿರವಾಗಿ ಇದ್ರೆ, ತಪ್ಪು ಮಾಡಿ ನಿಂದೆ ಹೊತ್ಕೊಳ್ಳೋದಲ್ಲ. ಹಲ್ಲೆಲೂಯಾ, ಹೇಳೋದು ಅರ್ಥ ಆಗ್ತಾ ಇದೆನಾ? ಕಳ್ಳತನ ಮಾಡಿ ಕಳ್ಳ ಆಗಿದ್ದಾನಂದ್ರೆ ಅವಾಗ ದೇವ್ರ ನಾಮಕ್ಕೆ ಅದು ಅವಮಾನ. ನೀನು ಏನನ್ನು ಕೂಡ ಮಾಡದೆ ನೀನು ಭಯದಲ್ಲಿ ಭಕ್ತಿಯಲ್ಲಿ ಜೀವಿಸ್ತಾ ಇರಬೇಕಾದ್ರೆ, ಯಾರೋ ಏನೋ ಕ್ರಿಸ್ತನನ್ನು ನಂಬಿದ ಕಾರಣಕ್ಕಾಗಿ ಏನಾದರೂ ನಿನ್ನ ಮೇಲೆ ತಪ್ಪು ಹೊರಿಸಿದ್ರೆ, ಆ ಸಮಯದಲ್ಲಿ ನೀನು ಮರು ಮಾತಾಡಲಾರದೆ ಸ್ಥಿರವಾದಂಥ ಭಕ್ತಿಯ ಜೀವಿತವನ್ನು ನೀನು ಜೀವಿಸಿದ್ದೆ ಆದ್ರೆ, ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ, ನೀವು ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10, 11, 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ಹಿಂಸಿಸಿ ಸುಳ್ಳಾದಂಥವುಗಳನ್ನ ತಪ್ಪಾಗಿ ನಿಮ್ಮ ಮೇಲೆ ಹೊರಿಸಿದರೆ ನೀವು ಧನ್ಯರು, ನಿಮಗೆ ಪರಲೋಕದಲ್ಲಿ ಬಹಳ ಫಲ ಇರುವುದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಿಂಸೆಗಳು ಬಂದಂಥ ಸಮಯದಲ್ಲಿ, ನಿಂದೆಗಳು ಬಂದಂಥ ಸಮಯದಲ್ಲಿ ನಾವು ನಮ್ಮ ಭಕ್ತಿಯ ಜೀವಿತವನ್ನ ಬಿಡಬಾರ್ದು. ನಾವು ಹೆಂಗಿರ್ತೀವಿ, ನಮ್ಮನ್ನು ಯಾರನ್ನ ಒಂದೇಟು ಹೊಡೆದ್ರೆ ನಾವು 2 ಏಟು ಹೊಡಿತೀವಿ, ಯಾರಾದ್ರೂ ಒಂದು ಮಾತು ಅಂದ್ರೆ ನಾವು 4 ಮಾತು ಅಂದಿರ್ತೀವಿ. ಅಂದ್ರೆ ಭಕ್ತಿಯ ಜೀವಿತ ಇಲ್ಲ. ಸಹನೆ, ತಾಳ್ಮೆ ಬಹಳ ಮುಖ್ಯ. ಸಹಿಸಿಕೊಳ್ಳುವಂಥವರೇ ದೇವರ ಮಕ್ಕಳು. ಪ್ರಿಯರೇ, ಮತ್ತೆ ನಾವು ನೋಡಿದಂಥವರಾಗಿದ್ದೇವೆ. ಯೆಹೋಶುವನ ಗ್ರಂಥ 4ನೇ ಅಧ್ಯಾಯ 14ನೇ ವಚನದಲ್ಲಿ ಯಾರನ್ನ ದೇವರು ಘನಪಡಿಸಿದ್ರಂದ್ರೆ, ಯೆಹೋಶುವನನ್ನ ದೇವರು ಘನಪಡಿಸಿದ್ರು. ಕಾರಣ, ಯೆಹೋಶುವನು ಚಿಕ್ಕಂದಿನಿಂದಲೂ ಭಕ್ತಿಯ ಜೀವಿತದಲ್ಲಿದ್ದ, ಯೌವನಸ್ಥನಾಗಿರುವಾಗ ಭಕ್ತಿಯ ಮಾರ್ಗದಲ್ಲಿದ್ದ, ಮೋಶೆಯ ಒಂದು ನಾಯಕತ್ವದಲ್ಲಿ ಪಳಗಿರ್ತಕ್ಕಂಥ ಯೆಹೋಶುವ ನಂಬಿಗಸ್ತನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ವಿಶ್ವಾಸವನ್ನ ಬಿಟ್ಟುಕೊಡಲಿಲ್ಲ. ಓದಿ 12 ಜನರು ಕಾನಾನ್ ದೇಶವನ್ನು ನೋಡ್ಲಿಕ್ಕೆ ಹೋದಂತ ಸಮಯದಲ್ಲಿ ಈ ಯೆಹೋಶುವನು ಏನಂತ ಹೇಳ್ತಾ ಇದ್ದಾನೆ, ಆ ದೇಶವನ್ನ ದೇವರು ನಮಗೆ ಖಂಡಿತವಾಗಿ ಕೊಡ್ತಾನೆ, ನಾವು ಆ ದೇಶವನ್ನ ಹೊಂದಿಕೊಳ್ತೇವೆ ಅಂತೇಳಿ ಹೇಳಿದ್ರೆ, ಉಳಿದಿರ್ತಕ್ಕಂಥ 10 ಜನರು, ಯೆಹೋಶುವನು ಮತ್ತು ಇನ್ನೊಬ್ಬ ಆತನು ಕಾಲೇಬನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಬ್ಬರು ನಂಬಿಕೆ ಮಾತುಗಳನ್ನು ಆಡಿದರೆ ಉಳಿದಿರ್ತಕ್ಕಂಥ 10 ಜನರು ನಮಗೆ ಆ ದೇಶ ಗೆಲ್ಲೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜನರು ಬಹಳ ಎತ್ತರ ಇದ್ದಾರೆ, ದಷ್ಟಪುಷ್ಟರಿದ್ದಾರೆ, ಅವರ ಕಣ್ಣಿನ ದೃಷ್ಟಿಯಲ್ಲಿ ನಾವು ಮಿಡತೆಗಳೋಪಾದಿಯಲ್ಲಿ ಕಾಣ್ತೇವೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ದೇವರು ಯೆಹೋಶುವನನ್ನು ಮಹಿಮೆ ಪಡಿಸಬೇಕಾದ್ರೆ ಯೆಹೋಶುವನು ಮೊದಲನೇದಾಗಿ ಯಾರನ್ನ ಮುಂದೆ ಇಟ್ಟ, ಯಾಜಕರನ್ನ ಮುಂದೆ ಇಟ್ಟ. ಯೆಹೋಶುವನು ಆ ಒಂದು ನಿಬಂಧನೆ ಗ್ರಂಥಗಳನ್ನ ಮುಂದೆ ಇಟ್ಟ. ಪ್ರಿಯರೇ, ಮಂಜೂಷ ಪೆಟ್ಟಿಗೆಯನ್ನ ಮುಂದೆ ಇಟ್ಟ. ಅಡ್ಡವಾಗಿರ್ತಕ್ಕಂಥ ಯೋರ್ದಾನ್ ನದಿ ಅವ್ರಿಗೆ ಏನ್ ಮಾಡ್ತು, ದಾರಿ ಮಾಡಿಕೊಡ್ತು. ಅವರು ಯೋರ್ದಾನ್ ನದಿಯನ್ನ ದಾಟಿದ್ರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಕೊನೆಯದಾಗಿ ದೇವರನ್ನ ಯಾರು ಘನಪಡಿಸಲಿಲ್ಲ, ಅವರ ಜೀವಿತದಲ್ಲಿ ಆಗಿರ್ತಕ್ಕಂಥ ಕಾರ್ಯ ಏನು ಎಂಬುದಾಗಿ ನಾವು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ ಕಡೆಗೆ ಬನ್ನಿ. ಈ ಸಮಯದಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 23ನೇ ವಾಕ್ಯ. ಒಂದು ಸಾರಿ ಓದ್ತೀರಿ ಯಾರಾದ್ರು? ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ, ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನ ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರಕಲ್ಲುಗಳ ದೇವರುಗಳನ್ನ ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿ ಇದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ, ಆ ದೇವರನ್ನ ಘನಪಡಿಸಲೇ
ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರನ್ನ ಯಾವ ರೀತಿಯಾಗಿ ನಾವು ಘನಪಡಿಸಬಹುದು ಎಂಬುದಾಗಿ ನಾವು ನೋಡಿದ್ವಿ. ದೇವರು ಯಾರನ್ನ ಘನಪಡಿಸ್ತಾರೆ ಎಂಬುದಾಗಿ ನಾವು ನೋಡಿದ್ವಿ. ಆದರೆ ಇಲ್ಲಿ ಒಬ್ಬ ರಾಜನನ್ನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಆತನು ದೇವರನ್ನ ಘನಪಡಿಸಲಿಲ್ಲ. ಏನ್ ಮಾಡಲಿಲ್ಲಂತೆ? ದೇವರನ್ನ ಘನಪಡಿಸಲಿಲ್ಲ. ಆತನು ಯಾವ ಕಾರ್ಯವನ್ನ ಮಾಡಿದ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನ ಅಜ್ಜನಾಗಿರ್ತಕ್ಕಂಥ, ಒಂದ್ಸಾರಿ ವಾಕ್ಯ ಓದ್ರಿ, 1ನೇ ಅಧ್ಯಾಯ ದಾನಿಯೇಲನ ಪ್ರವಾದನೆ ಗ್ರಂಥ, ಮೊದಲು 2 ವಚನಗಳು, ಈಸಿಯಾಗಿ ಅರ್ಥ ಆಗುತ್ತೆ. ಯಹೂದದ ಅರಸನಾದ ಯೆಹೋಯಾಕೀಮನ ಆಳಿಕೆಯ 3ನೆಯ ವರುಷದಲ್ಲಿ ಬಾಬೇಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶಿನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಯೆಹೋಯಾಕೀಮನು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ನೆಬೂಕದ್ನೆಚ್ಚರನು ದಂಡೆತ್ತಿ ಈ ಒಂದು ಪ್ರಾಂತ ಯಹೂದ ಪ್ರಾಂತಕ್ಕೆ ಬಂದಂತ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಜನರನ್ನ ಆತನು ಗೆದ್ದುಕೊಳ್ತಾನೆ. ಅಲ್ಲಿರ್ತಕ್ಕಂಥ ಆಭರಣಗಳನ್ನ, ಪಾತ್ರೆಗಳನ್ನ, ಆ ದೇವರ ಆಲಯದಲ್ಲಿ ಇರ್ತಕ್ಕಂಥ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಆ ದೇಶವನ್ನ ಸೂರೆ ಮಾಡಿ ಪುನಃ ಆತನ ಎಲ್ಲಿಗೆ ಬರ್ಲಿಕ್ಕಿದ್ದಾನೆ? ಬಾಬೇಲ್ ಎನ್ನುವಂತ ಶಿನಾರ್ ದೇಶಕ್ಕೆ ಬರ್ತಾ ಇದ್ದಾನೆ. ಪ್ರೇರಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಆಭರಣಗಳನ್ನ, ಆ ಆಭರಣದ ಪಾತ್ರೆಗಳೆಲ್ಲವನ್ನ ತಂದು ಬಾಬೇಲ್ ದೇಶದಲ್ಲಿ ಇಟ್ಟಂತ ಸಮಯದಲ್ಲಿ ಆತನಿಗೆ ದೇವರ ದರ್ಶನವಾಯಿತು. ದಾನಿಯೇಲನ ಮೂಲಕವಾಗಿ ದೇವರು ಮಾತಾಡಿದ, ಕನಸುಗಳ ಮೂಲಕವಾಗಿ ಮಾತಾಡಿದ. ಸೃಷ್ಟಿಕರ್ತನಾದ ದೇವರು ಆತನೇ ಎಂಬುದಾಗಿ ಆತನು ನಂಬಿದ, ವಿಶ್ವಾಸ ಇಟ್ಟ. ಆತನ ಆಳ್ವಿಕೆ ಗತಿಸಿ ಹೋದ ಮೇಲೆ ಆತನಿಗೆ ಬದಲಾಗಿ ಆತನ ಮಗನು ಬಂದ. ಆತನ ಮಗನಾದ ಮೇಲೆ ಆತನ ಮೊಮ್ಮಗ ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಆ ಒಂದು ಬಾಬೇಲ್ ರಾಜ್ಯವನ್ನ ಆಳ್ತಾ ಇದ್ದಾನೆ ಪ್ರಿಯರೇ. ಆ ಸಮಯದಲ್ಲಿ ಈ ಘಟನೆ ಆಗಿರುವಂಥದ್ದು. ಏನಾಯ್ತಪ್ಪ ಅಂದ್ರೆ, ಈತನು ಒಂದು ದೊಡ್ಡದಾಗಿರ್ತಕ್ಕಂಥ ಪಾರ್ಟಿಯನ್ನ ಏರ್ಪಾಟು ಮಾಡಿದ್ದಾನೆ. ಎಲ್ಲ ತನ್ನ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಅಧೀನ ರಾಜರುಗಳನ್ನ ಕರೆಸಿಕೊಂಡಿದ್ದಾನೆ, ಮಂತ್ರಿ ಮಂಡಲದವರನ್ನ ಕರೆಸಿಕೊಂಡಿದ್ದಾನೆ, ಪತ್ನಿಯರನ್ನ ಕೂಡಿಸಿಕೊಂಡಿದ್ದಾನೆ. ಮಕ್ಕಳೆಲ್ಲರೂ ಕೂಡ ಆತನ ಸುತ್ತಲೂ ಕೂಡ ಏನ್ ಮಾಡಿದ್ದಾರೆ? ಕೂತ್ಕೊಂಡಿದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಆ ಅರಸ ಏನ್ ಮಾಡ್ತಾ ಇದ್ದಾನಂದ್ರೆ, ನನ್ನ ದೇವರ ಆಲಯದಲ್ಲಿರ್ತಕ್ಕಂಥ ಆಭರಣದ ಪಾತ್ರೆಗಳನ್ನ, ಬಟ್ಟಲುಗಳನ್ನ, ಎಲ್ಲವುಗಳನ್ನು ನೀವು ತೆಗೆದುಕೊಂಡು ಬರ್ರಿ ಎಂಬುದಾಗಿ ಸೈನಿಕರಿಗೆ ಹೇಳಿದಾಗ ಅವರು ತೆಗೆದುಕೊಂಡು ಬಂದಂತ ಸಮಯದಲ್ಲಿ ಆ ದೇವರ ಬಟ್ಟಲದಲ್ಲಿ ಆತನ ಏನ್ ಮಾಡಿದ್ದಾನೆ? ಮದ್ಯವನ್ನ ಹಾಕಿದ್ದಾನೆ, ದ್ರಾಕ್ಷಾರಸವನ್ನ ಹಾಕಿದ್ದಾನೆ. ಹಾಕಿ ಅದನ್ನ ಏನ್ ಮಾಡ್ತಾ ಇದ್ದಾನೆ? ಕುಡಿತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದು ಎಲ್ಲಿಯ ಪಾತ್ರೆ? ಅದು ಯೆರೂಸಲೇಮಿನ ದೇವಾಲಯದಲ್ಲಿರ್ತಕ್ಕಂಥ ಪಾತ್ರೆ, ದೇವರಿಗೋಸ್ಕರವಾಗಿ ಏರ್ಪಾಟು ಮಾಡಿದಂತ ಪಾತ್ರೆ. ಆ ಪಾತ್ರೆಯಲ್ಲಿ ಇವರು ಈಗ ಏನ್ ಮಾಡ್ತಾ ಇದ್ದಾರೆ? ದ್ರಾಕ್ಷಾರಸವನ್ನ, ಮದ್ಯಪಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆಕಾಶದಿಂದ ಒಂದು ಕೈ ಬಂದು ಏನ್ ಮಾಡ್ತಾ ಇದೆ? ಒಂದು ಹೆಸರನ್ನ ಬರಿತಾ ಇದೆ. ಎಲ್ಲರೂ ಕುಡಿತಾ ಇದ್ದಾರೆ, ಎಲ್ಲರೂ ಮಜಾ ಮಾಡ್ತಾ ಇದ್ದಾರೆ, ಎಲ್ಲರೂ ತಮ್ಮ ಒಂದು ಸುಖದಲ್ಲಿ ತಾವು ತೇಲಾಡ್ತಾ ಇದ್ದಾರೆ. ಯಾವಾಗ ಆ ಕೈ ಬಂದು ಆ ಗೋಡೆಯ ಮೇಲೆ ಹೆಸರನ್ನ ಬರಿತಾ ಇದೆನೋ ಆ ಸಮಯದಲ್ಲಿ ಎಲ್ಲರೂ ಕೂಡ ಏನಾದ್ರು? ಭಯಭ್ರಾಂತರಾದರು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಆ ಸ್ಥಿತಿಯನ್ನ ನೋಡಿದಂತ ಸಮಯದಲ್ಲಿ ಎಲ್ಲರೂ ಭಯಪಟ್ಟವರಾಗಿ, ದಿಗ್ಭ್ರಾಂತರಾಗಿ, ಏನಿದು ಎಂಬುದಾಗಿ ಆಶ್ಚರ್ಯಕರವಾಗಿ ನೋಡ್ತಾ ಇರಬೇಕಾದ್ರೆ ಆ ರಾಜ ತನ್ನ ಕೈ ಕೆಳಗಡೆ ಇರ್ತಕ್ಕಂಥ ಶಕುನ ನೋಡುವಂತವರನ್ನ, ಮಾಟ ಮಂತ್ರ ಮಾಡುವಂತವರನ್ನ, ಅಲ್ಲಿರ್ತಕ್ಕಂಥ ಜೋಯಿಸರನ್ನ, ನಿಪುಣರನ್ನ, ಜ್ಞಾನಿಗಳನ್ನ ಎಲ್ಲರನ್ನ ಕರೆಸ್ತಾನೆ. ಎಲ್ಲರೂ ಆ ಒಂದು ಗೋಡೆಯ ಮೇಲೆ ಬರೆದಿರ್ತಕ್ಕಂಥ ವಾಕ್ಯ ಏನಾಗಿದೆ ಎಂಬುದಾಗಿ ಹೇಳು ಎಂಬುದಾಗಿ ಹೇಳಿದ್ರೆ ಬಂದಿರತಕ್ಕಂಥ ಜ್ಞಾನಿಗಳು, ಜ್ಯೋತಿಷಿಗಳು ಯಾರು ಕೂಡ ಏನ್ ಮಾಡ್ಲಿಲ್ಲಂತೆ? ಅದರನ್ನ ಓದೋದಕ್ಕೂ ಆಗಲಿಲ್ಲ, ಅದರ ಅರ್ಥವನ್ನು ಕೂಡ ತಿಳಿಸೋದಕ್ಕೆ ಆಗಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆತನ ತಾಯಿ ರಾಣಿ ಮಾತೆ ಬಂದು ಏನಂತ ಹೇಳ್ತಾ ಇದ್ದಾಳೆ? ನಿನ್ನ ತಾತನ ಕಾಲದಲ್ಲಿ, ನಿನ್ನ ತಂದೆಯ ಕಾಲದಲ್ಲಿ ಒಬ್ಬ ಜ್ಞಾನಿ ಇದ್ದ, ಆತನ ಹೆಸರು ದಾನಿಯೇಲ. ಆತನಲ್ಲಿ ದೇವರ ಆತ್ಮ
ವಾಸ ಮಾಡ್ತಾ ಇದ್ದಾನೆ. ನೀನು ಆತನನ್ನ ಕರೆಯಿಸುವುದೇ ಆದರೆ ಆತನು ಇದರ ಅರ್ಥವನ್ನ ಹೇಳ್ತಾನೆ ಎಂಬುದಾಗಿ ಆತನನ್ನ ಕರೆಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ದಾನಿಯೇಲನು ಆ ಸನ್ನಿಧಾನಕ್ಕೆ ಕರೆಯಿಸಲ್ಪಟ್ನು, ಆ ಸಮಯದಲ್ಲಿ ಆ ರಾಜನು ಹೇಳ್ತಾ ಇದ್ದಾನೆ, ನೀನು ಒಂದು ವೇಳೆ ಈ ಅಕ್ಷರಗಳನ್ನು ಓದಿ ಅದರಲ್ಲಿರ್ತಕ್ಕಂಥ ಪದಗಳನ್ನು ನನಗೆ ವಿವರವಾಗಿ ಹೇಳಿದರೆ ನಾನು ನಿನಗೆ ಏನ್ ಮಾಡ್ತೀನಿ, ಸನ್ಮಾನ ಮಾಡ್ತೀನಿ. ಆಭರಣದ ಏನಂತೀವಿ, ಅದು ಚೈನ್, ನೆಕ್ಲೆಸ್ ಏನಂತೀವಿ ಕನ್ನಡದಲ್ಲಿ ಹೇಳ್ರಿ, ಸರ ಅಂತೀವಿ ಅಲ್ರಿ. ಹಲ್ಲೆಲೂಯಾ. ಆಭರಣದ ಸರಗಳನ್ನ ನಿನ್ನ ಕೊರಳಲ್ಲಿ ನಾನು ಹಾಕ್ತೀನಿ, ಒಳ್ಳೆಯದಾಗಿರ್ತಕ್ಕಂಥ ರಾಜವಸ್ತ್ರಗಳನ್ನು ನಿನಗೆ ಕೊಡ್ತೀನಿ, ನಿನ್ನನ್ನು ಸನ್ಮಾನ ಮಾಡ್ತೀನಿ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಅವಾಗ ದಾನಿಯೇಲನು ಹೇಳ್ತಾ ಇದ್ದಾನೆ, ನಾನು ಅದರ ಅರ್ಥವನ್ನು ಹೇಳುತ್ತೇನೆ, ಆ ಸನ್ಮಾನ ನನಗೆ ಬೇಕಾಗಿಲ್ಲ. ಹಲ್ಲೆಲೂಯಾ. ಪ್ರೈಸ್ಗಳಲ್ಲಿ ಅವಾಗ ದಾನಿಯೇಲನು ಹೇಳ್ತಾ ಇದ್ದಾನೆ, ಪ್ರಿಯರೇ, ನೀನು ಯಾರನ್ನ ಘನಪಡಿಸಬೇಕಾಗಿತ್ತು, ನೀನು ಯಾರನ್ನ ಮಹಿಮೆ ಪಡಿಸಬೇಕಾಗಿತ್ತು, ನೀನು ಯಾರಿಗೆ ಒಳಗಾಗಿ ಜೀವಿಸಬೇಕಾಗಿತ್ತು, ನಿನ್ನ ಪ್ರಾಣ ಯಾರ ಕೈಯಲ್ಲಿದೆಯೋ ಆ ದೇವರನ್ನು ನೀನು ಸ್ತುತಿಸಬೇಕಾಗಿತ್ತು, ಸ್ತೋತ್ರಿಸಬೇಕಾಗಿತ್ತು. ಆದರೆ ನೀನು ಆ ದೇವರನ್ನ ಏನ್ ಮಾಡಲಿಲ್ಲ, ಘನಪಡಿಸಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ಬೆಲ್ಶಚ್ಚರನೇ, ರಾಜನೇ, ನೀನು ಯಾರನ್ನ ಘನಪಡಿಸಬೇಕಾಗಿತ್ತೋ ಆತನನ್ನ ನೀನು ಘನಪಡಿಸಲಿಲ್ಲ. ನಿನ್ನ ಭವಿಷ್ಯತ್ತು ಯಾರ ಕೈಯಲ್ಲಿದೆ, ಆತನನ್ನು ನೀನು ಮಹಿಮೆ ಪಡಿಸಲಿಲ್ಲ. ಆದರೆ ಬುದ್ಧಿ, ಕಣ್ಣು, ಕಿವಿ ಇಲ್ಲದ, ಹಲ್ಲೆಲೂಯಾ, ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನ ನೀನು ಪೂಜಿಸಿದ್ದಿ. ಹಲ್ಲೆಲೂಯಾ. ಅವುಗಳಿಗೆ ಬುದ್ಧಿ ಇಲ್ಲ, ಕಣ್ಣುಗಳಿದ್ರೂ ಕೂಡ ಅಲಂಕಾರ ಮಾಡಿರ್ತಾರೆ, ಆದ್ರೆ ಅವುಗಳು ಕಾಣಿಸೋದಿಲ್ಲ. ಕಾಲುಗಳಿದ್ರು ನಡೆಯೋದಕ್ಕೆ ಆಗಲ್ಲ, ಕೈಗಳಿದ್ರು ಅವುಗಳಿಗೆ ಸ್ಪರ್ಶ ಜ್ಞಾನ ಇಲ್ಲ. ಅಂಥವುಗಳನ್ನ ನೀನು ಸ್ತುತಿಸಿ ನೀನು ದೇವರಿಗೆ ಏನ್ ಮಾಡಿದ್ದಿ, ಘನತೆಯನ್ನ ಸಲ್ಲಿಸಲಾರದೆ ನೀನು ಹೋಗಿದ್ದಿ. ಅದರ ಸಲುವಾಗಿ ಬೆಲ್ಶಚ್ಚರನೇ, ಈ ಸಮಯದಲ್ಲಿ ನೀನು ಯಾರ ಕೈಯಲ್ಲಿ ನಿನ್ನ ಪ್ರಾಣ ಉಂಟು, ಜೀವ ಉಂಟು, ನಿನ್ನ ಭವಿಷ್ಯತ್ತು ಉಂಟು, ಅಧಿಕಾರ ಉಂಟು, ಆ ದೇವರನ್ನು ನೀನೇನ್ ಮಾಡಲಿಲ್ಲ, ಘನಪಡಿಸಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈತನಿಗೆ ಅನೇಕವಾಗಿರ್ತಕ್ಕಂಥ ಅವಕಾಶಗಳು ಒದಗಿಸಲ್ಪಟ್ಟಾಗೂ ಪರಿಶುದ್ಧ ಆತ್ಮಗಳ ಉಳ್ಳಂತ ದಾನಿಯೇಲನು ಆತನ ರಾಜ್ಯದಲ್ಲಿ ವಾಸ ಮಾಡುತ್ತಿರುವಾಗಲೂ, ಆತನಿಗೆ ಗೊತ್ತಿದ್ದಾಗಲೂ ಕೂಡ ಆತನು ಏನ್ ಮಾಡ್ಲಿಲ್ಲ ರೀ, ಸೃಷ್ಟಿಕರ್ತನಾದ ದೇವರನ್ನ ಸ್ಮರಿಸಲಿಲ್ಲ, ಪೂಜಿಸಲಿಲ್ಲ, ಆರಾಧಿಸಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ, ಇವತ್ತು ನೀನು ಯಾರನ್ನ ಘನಪಡಿಸ್ತಾ ಇದೀಯಾ ಆತನು ದೇವರು ಆಗಿದ್ದಾನೋ ಇಲ್ವೋ, ಒಂದು ಸಾರಿ ನೀನೇನ್ ಮಾಡ್ಬೇಕು, ಪರೀಕ್ಷೆ ಮಾಡಬೇಕು. ನಿನ್ನ ಆತ್ಮದ ಸಂಗಡ ನೀನೇ ಮಾತಾಡು, ನೀನು ಯಾವ ಒಂದು ಸ್ಥಿತಿಯಲ್ಲಿ ಇದ್ದಿ. ಹಿಂದಿನ ಜೀವಿತ ಬಿಟ್ಟು ಬಿಡು. ಹಿಂದೆ ನೀನು ಮಾಡಿರುವಂಥದ್ದು 100 ಇರ್ಬೋದು, 1000 ಇರ್ಬೋದು. ದೇವ್ರು ಹೇಳ್ತಾನೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಅಷ್ಟು ದೂರ ಅವುಗಳನ್ನು ನಾನೇನ್ ಮಾಡಿಬಿಟ್ಟಿದ್ದೀನಿ, ದೂರ ಮಾಡಿ ಯಾವತ್ತೂ ಕೂಡ ಜ್ಞಾಪಕ ಮಾಡಿಕೊಳ್ಳಾರದೆ ನಾನು ನನ್ನನ್ನು ಏನ್ ಮಾಡಿದ್ದೇನೆ, ಕ್ಷಮಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕರು ಇವತ್ತು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ತಾರೆ, ದೇವರಲ್ಲದ ಕಾರ್ಯಗಳ ಕಡೆಗೆ ಅವರು ಹೋಗ್ತಾ ಇರ್ತಾರೆ ಪ್ರಿಯರೇ. ಏನಾದ್ರೂ ಮನೆಯಲ್ಲಿ ಸಂಕಟ ಬಾಧೆ ಸಂಭವಿಸಿದಾಗ, ಯಾರೋ ಏನಾದ್ರೂ ಹೇಳಿಬಿಟ್ಟಾಗ, ಆ ಒಂದು ಲೋಕದ ಶಕ್ತಿಗೆ ಅವ್ರು ಏನ್ ಮಾಡ್ತಾರೆ, ತಮ್ಮ ಜೀವಿತದಲ್ಲಿ ಸ್ಥಳಾವಕಾಶ ಮಾಡಿಕೊಡ್ತಾರೆ. ದೇವರಿಗೆ ವಿರೋಧವಾದ ಮಾರ್ಗದಲ್ಲಿ ಅವರು ನಡೀತಾರೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂದ್ರೆ, ಈ ಬೆಲ್ಶಚ್ಚರನು ಏನ್ ಮಾಡ್ಲಿಲ್ಲ, ದೇವರನ್ನ ಆರಾಧಿಸಲಿಲ್ಲ. ಒಂದ್ಸಾರಿ ಓದ್ತೀರಾ ಆ ವಾಕ್ಯ, ದಾನಿಯೇಲನ ಪ್ರವಾದನೆ ಗ್ರಂಥ 5:23. ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ, ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನ ಕುಡಿದು, ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರಕಲ್ಲುಗಳ ದೇವರುಗಳನ್ನ ಸ್ತುತಿಸಿದ್ದಿ. ಹಲ್ಲೆಲೂಯಾ. ಈತನು ಯಾರನ್ನು ಸ್ತುತಿಸಿದ್ದಾನೆ ಪ್ರಿಯರೇ? ಬುದ್ಧಿ ಇಲ್ಲದ್ದು, ಕಣ್ಣು ಇಲ್ಲದ್ದು, ಕಿವಿ ಇಲ್ಲದ್ದು, ಸ್ಪರ್ಶ ಜ್ಞಾನವಿಲ್ಲದ್ದು, ತನ್ನದನ್ನ ತಾನು ತೊಳೆದುಕೊಳ್ಳಲಾರದಂತ ಸ್ಥಿತಿಯಲ್ಲಿ ಇರುವಂಥದ್ದು, ಅಂತಹ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರಕಲ್ಲುಗಳ ದೇವರುಗಳನ್ನ ಸ್ತುತಿಸಿದ್ದೆ. ಮತ್ತೆ ಮುಂದೆ ಹೇಳ್ತಾ ಇದೆ ವಾಕ್ಯ ಏನಂತೇಳಿ, ಆದರೆ
ನಿನ್ನ ಪ್ರಾಣವು ಯಾರ ಕೈಯಲ್ಲಿ ಇದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನ ಘನಪಡಿಸಲೇ ಇಲ್ಲ ಅಂತೆ. ಹಲ್ಲೆಲೂಯಾ. ಈತನಿಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ, ಒಳ್ಳೆಯ ಸ್ಥಾನಮಾನವನ್ನ ಕೊಟ್ಟಿದ್ದಾನೆ, ಒಳ್ಳೆಯ ಭವಿಷ್ಯತ್ತನ್ನ ಕೊಟ್ಟಿದ್ದಾನೆ, ಎಲ್ಲವುಗಳನ್ನ ಕೊಟ್ಟಿದ್ದಾನೆ. ಆದರೆ ಆ ದೇವರನ್ನ ಈತನೇನ್ ಮಾಡಲಿಲ್ಲ, ಘನಪಡಿಸಲಿಲ್ಲ. ಬೆಲ್ಶಚ್ಚರನ ರೀತಿಯಲ್ಲಿ ಒಂದು ವೇಳೆ ನೀನು ಇದ್ದೀಯೇನೋ ಈ ಸಮಯದಲ್ಲಿ ಪರೀಕ್ಷೆ ಮಾಡ್ಕೋ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಂದ್ರೆ, ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಈ ಬರಹವನ್ನ ಬರೆಯಿತು. ಬರೆದ ಬರಹವು ಇದೆ ಹೇಳ್ತಾ ಇದ್ದಾನೆ. ದಾನಿಯೇಲನು ಬರೆದಿರ್ತಕ್ಕಂಥ ಒಂದು ಬರಹವನ್ನ, ಬರಹದ ಅರ್ಥವನ್ನ, ಮೇನೆ ಮೇನೆ ತೆಕೆಲ್ ಉಫರ್ಸೀನ್, ಇದರ ಅರ್ಥವು ಹೀಗಿದೆ. ಮೇನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನ ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೇಲ್ ಅಂದರೆ ನೀನು ತಕ್ಕಡೆಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದೆ. ಪೆರೇಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸೀಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳೋದು ಅರ್ಥ ಆಗ್ತಾ ಇದೆನ? ಏನಂತೇಳಿ, ದೇವರು ಈತನ ಲೆಕ್ಕವನ್ನ ಕೊನೆಗಾಣಿಸಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈತನಿಗೆ ದೇವರು ಅವಕಾಶ ಕೊಟ್ಟಾಗಲೂ ಕೂಡ ಆ ಅವಕಾಶವನ್ನ ಈತನೇನ್ ಮಾಡಲಿಲ್ಲ, ಸದುಪಯೋಗ ಪಡಿಸಿಕೊಳ್ಳಲಿಲ್ಲ. ಅದರ ಸಲುವಾಗಿ ಪೇತ್ರನ ಪತ್ರಿಕೆಯಲ್ಲಿ ಇದೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿಯೂ ಕೂಡ ಇದೆ. 4ನೇ ಅಧ್ಯಾಯ ತೆಗೆರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 6:4, 6ನೇ ಅಧ್ಯಾಯ 4ನೇ ವಚನ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಜ್ಞಾನ ಪ್ರಕಾಶವನ್ನ ಹೊಂದಿದ ಮೇಲೆ ಪುನಃ ಪುನಃ ತಪ್ಪುಗಳ ಮೇಲೆ ತಪ್ಪನ್ನು ನೀನು ಮಾಡಬಾರದು. ಸೃಷ್ಟಿಕರ್ತನ ಯಾರೆಂಬುದಾಗಿ ಗೊತ್ತಾದ ಮೇಲೆ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಅದು ವಸ್ತು ಹೊರತಾಗಿ ಅದು ದೇವರಾಗುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಮನುಷ್ಯರು ಇಲ್ಲಿ ಒಂದು ಹೇಳಿರ್ತಾರೆ, ಮುಂದೊಂದು ಬೇರೆ ಒಂದು ರಾಜ್ಯದಲ್ಲಿ ಇನ್ನೊಂದು ಹೇಳಿರ್ತಾರೆ. ನಮ್ಮ ಭಾರತ ದೇಶವನ್ನೇ ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ಇಲ್ಲಿ ನಾವು ಯಾವುದು ಓಕೆ ಅಂತೀವಿ, ಅವರು ಅಲ್ಲಿ ಆ ರಾಜ್ಯದಲ್ಲಿ ಅವ್ರು ನಾಟ್ ಓಕೆ ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯರು ಮಾಡಿರುವಂಥದ್ದಲ್ಲ, ದೇವರು ಯಾವ ಮಾರ್ಗವನ್ನ ಮಾಡಿದಾನೋ ಆ ಮಾರ್ಗದಲ್ಲಿ ನೀನು ಜೀವಿಸುವವನು ಆಗಬೇಕು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಬೆಲ್ಶಚ್ಚರನಿಗೆ ದೇವರು ಅವಕಾಶ ಕೊಟ್ಟಾಗಲೂ ಕೂಡ ಆ ಬೆಲ್ಶಚ್ಚರನ್ ಏನ್ ಮಾಡ್ಲಿಲ್ಲಂತೆ, ದೇವರಿಗೆ ತಗ್ಗಿ ಬಗ್ಗಿ ನಡೆಯಿಲ್ಲ. ಏನ್ ಮಾಡಿದ, ತನ್ನನ್ನು ತಾನು ಹೆಚ್ಚಿಸಿಕೊಂಡ. ದೇವರು ಹೆಚ್ಚಿಗೆ ಇರಬೇಕು, ನಾವು ತಗ್ಗಿಸಲ್ಪಡಬೇಕು. ತಕ್ಕಡೆಯಲ್ಲಿ ಹಾಕಿದಂಥ ಸಮಯದಲ್ಲಿ ಅವನ ತೂಕ ಏನಾಯ್ತು, ಬಹಳ ಕಡಿಮೆ ಆಯ್ತು. ಹಲ್ಲೆಲೂಯಾ. ಕಾರಣ ಏನು, ಅವನು ದೇವರ ಮಾರ್ಗದಲ್ಲಿ ನಡೆಯಲಿಲ್ಲ. ಅವನ ತಂದೆ, ಅವನ ತಾತ ಅವರು ದೇವರನ್ನ ತಿಳಿದುಕೊಂಡಾಗಲೂ ಕೂಡ ಆ ಒಂದು ವಿಷಯಗಳನ್ನ ಈತನು ತಿಳಿದುಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಯಭಕ್ತಿ ಉಳ್ಳವನಾಗಿ ಈತನು ಜೀವಿಸಬೇಕಾಗಿತ್ತು. ಆದರೆ ಈತನ ಏನ್ ಮಾಡಲಿಲ್ಲ, ಜೀವಿಸಲಿಲ್ಲ, ದೇವರನ್ನ ಘನಪಡಿಸಲಿಲ್ಲ. ದೇವರು ಹಸ್ತ ಬಂತು ಪರಲೋಕದಿಂದ. ಏನಂತ ಬರಿತಾ ಇದೆ, ಮೇನೆ ಮೇನೆ ತೆಕೆಲು ಫಾರ್ಸಿನ್, ಅಂದ್ರೆ ದೇವರು ನಿನ್ನ ಲೆಕ್ಕವನ್ನ ಕೊನೆಗಾಣಿಸಿದ್ದಾನೆ. ತಕ್ಕಡೆಯಲ್ಲಿ ಹಾಕಿದಂಥ ಸಮಯದಲ್ಲಿ ನೀನು ತೂಕದಲ್ಲಿ ಹೆಂಗ್ ಕಂಡು ಬಂದಿದ್ದಿ, ಬಹಳ ಕಡಿಮೆಯಾಗಿ ನೀನು ಕಂಡು ಬಂದಿದ್ದೆ. ಮತ್ತೆ ಹೇಳ್ತಾ ಇದೆ ವಾಕ್ಯ ಏನಂತೇಳಿ, ನಿನ್ನ ರಾಜ್ಯವನ್ನ ಮೇದ್ಯರಿಗೂ ಪಾರಸೀಯರಿಗೂ ಭಿನ್ನವಾಗಿ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸವೇ ನಿನ್ನ ಪ್ರಾಣವನ್ನ ತೆಗೆದುಕೊಂಡು ಹೋಗ್ತಾರೆ, ನೀನು ಸಂಹರಿಸಲ್ಪಡುತ್ತೆ, ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಬೆಲ್ಶಚ್ಚರನು ದೇವರನ್ನ
ಘನಪಡಿಸಲಿಲ್ಲ. ಅವನಿಗೆ ಅವಧಿ ಕೊಟ್ಟ ದೇವರು. ಈ ಭೂಲೋಕದ ಯಾತ್ರೆಯಲ್ಲಿರುವಂತವರೆಲ್ಲರಿಗೂ ಕೂಡ ದೇವರು ಒಂದು ಅವಧಿಯನ್ನ ಕೊಟ್ಟಿದ್ದಾನೆ. ಆ ಭೂಯಾತ್ರೆಯಲ್ಲಿ ಜೀವಿಸುವಂತ ಸಮಯದಲ್ಲಿ, ಯಾತ್ರೆಯ ಒಂದು ಯೋಜನೆಯಲ್ಲಿ ದೇವರನ್ನು ನಾವು ಕಂಡುಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಂಬಿದಂತ ಮಕ್ಕಳಾದ ಮೇಲೆ ಭೂಯಾತ್ರೆಯ ಚಿಂತೆ ನಾವು ಯಾರಿಗೆ ವಹಿಸ್ಬೇಕು? ದೇವರಿಗೆ ವಹಿಸ್ಬೇಕು. ಚಿಂತೆ ನಮ್ಮ ಮೇಲೆ ಇಟ್ಕೊಂಡ್ರೆ ಯಾವುದನ್ನು ಸಾಧಿಸೋದಕ್ಕೆ ಆಗೋದಿಲ್ಲ. ಅದು ಎಂತಹದ್ದೇ ಆಗಿರಲಿ, ನಾವು ದೇವರ ಸನ್ನಿಧಾನದಲ್ಲಿ ಆ ಚಿಂತೆಯನ್ನ ಹಾಕುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಬೆಲ್ಶಚ್ಚರನು ದೇವರನ್ನ ಘನಪಡಿಸಲಿಲ್ಲ. ದೇವರನ್ನ ನಾವು ಘನಪಡಿಸಲಾರದೆ ಇದ್ರೆ, ದೇವರನ್ನ ಮಹಿಮೆ ಪಡಿಸಲಾರದೆ ಇದ್ರೆ, ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಸೃಷ್ಟಿಯ ವಸ್ತುಗಳ ಕಡೆಗೆ, ವ್ಯರ್ಥವಾದ ಸಂಪ್ರದಾಯ ಆಚರಣೆ ಪದ್ಧತಿಗಳ ಕಡೆಗೆ ನಾವು ಹೋಗುವುದಾದರೆ ನಮಗೆ ಮೋಕ್ಷ ಇಲ್ಲ. ದೇವರನ್ನು ಎಲ್ಲದನ್ನ ನೋಡ್ತಾ ಇದ್ದಾನೆ. ಎಲ್ಲರಿಗೂ ಒಂದೊಂದು ಅವಕಾಶ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಒಂದೊಂದು ಸ್ಥಿತಿಗತಿಗಳನ್ನ ಕೊಟ್ಟಿದ್ದಾನೆ. ನಿನಗಿರುವಂತ ಸ್ಥಿತಿಗತಿಯಲ್ಲಿ ನೀನು ದೇವರನ್ನ ಮಹಿಮೆ ಪಡಿಸುವಂತ ಮಗನಾಗಿರಬೇಕು. ಹಲ್ಲೆಲೂಯಾ, ಭಕ್ತಿಯ ಜೀವಿತ ಅದು ಕಟ್ಟಿಕೊಳ್ಬೇಕು ಹೊರತಾಗಿ, ಅದು ಬಿದ್ದು ಹೋದಂತ ಸಮಯದಲ್ಲಿ ನಾವು ಪುನಃ ದೇವರ ಬಳಿಯಲ್ಲಿ ಬಂದು ಕಟ್ಟಿಕೊಳ್ಬೇಕು ಹೊರತಾಗಿ, ದೇವರೆಲ್ಲದವುಗಳ ಕಡೆಗೆ ಹೋದ್ರೆ ನಿನ್ನ ಭಕ್ತಿಯ ಜೀವಿತ ಏನಾಗ್ಬಿಡುತ್ತೆ? ಹಾಳಾಗಿ ಹೋಗ್ಬಿಡುತ್ತೆ. ಹಲ್ಲೆಲೂಯಾ, ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಬೆಲ್ಶಚ್ಚರನು ದೇವರನ್ನು ಏನ್ ಮಾಡಲಿಲ್ಲಂತೆ? ಘನಪಡಿಸಲಿಲ್ಲ. ಘನಪಡಿಸಲಾರದ ಕಾರಣ ದೇವರು ಅವನ ಆಳ್ವಿಕೆಯನ್ನ ಕೊನೆಗಾಣಿಸಿದ. ಪ್ರಿಯರೇ, ಅವನ ಪ್ರಾಣ. ಕೊನೆಯ 2 ವಚನಗಳು ಓದ್ತೀರ ದಯವಿಟ್ಟು. ಅದೇ ರಾತ್ರಿಯಲ್ಲಿ ಕಸ್ದೀಯ ರಾಜನಾದ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು. ಮೇದ್ಯನಾದ ದಾರ್ಯಾವೇಶನು ರಾಜ್ಯವನ್ನ ತೆಗೆದುಕೊಂಡನು. ಹಲ್ಲೆಲೂಯಾ, ದಾನಿಯೇಲನ ಮೂಲಕವಾಗಿ ದೇವರು ಯಾವುದನ್ನು ನುಡಿಸಿದ್ರು ಆ ಹೊತ್ತಿನ ದಿವಸ ರಾತ್ರಿಯೇ ಆ ಕಾರ್ಯ ಜರುಗಿಸಲ್ಪಡ್ತು. ಪ್ರಿಯರೇ, ಹಲ್ಲೆಲೂಯಾ. ಅದರ ಸಲುವಾಗಿ ದೇವರನ್ನ ಸುಲಭವಾಗಿ ನೀವು ತಿಳಿದುಕೊಳ್ಳಬೇಡ್ರಿ. ನಿನ್ನ ಪ್ರಾಣ, ನಿನ್ನ ಆತ್ಮ, ನಿನ್ನ ಶರೀರ, ಈ ಭೂಮಿ ಆಕಾಶ ಎಲ್ಲದಕ್ಕೂ ಕೂಡ ಆತನು ಕರ್ತನಾಗಿದ್ದಾನೆ, ಯಜಮಾನನಾಗಿದ್ದಾನೆ. ಪ್ರಿಯರೇ, ಆತನು ತನಗೆ ಬೇಕಾದದ್ದನ್ನ ಮಾಡುವ ದೇವರಾಗಿದ್ದಾನೆ. ಅದನ್ನು ಪ್ರಶ್ನಿಸುವಂಥದ್ದು ಯಾರಿಗೂ ಕೂಡ ಸಾಧ್ಯ ಇರಲಾರದ ಒಂದು ಸ್ಥಿತಿ. ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಒಳ್ಳೆಯದಕ್ಕೆ ಮಾಡಿರ್ತಾನೆ ಹೊರತಾಗಿ ಕೆಟ್ಟದ್ದಕ್ಕಾಗಿ ಅಲ್ಲವೇ ಅಲ್ಲ. ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬೇಕು. ಕೊನೆಯದಾಗಿ ನಾವು ದೇವರನ್ನ ಎಲ್ಲಿ ಘನಪಡಿಸ್ತೀವಿ? ಯಜ್ಞದ ಕುರಿಯಾದ ಆತನ ವಿವಾಹದ ಮಹೋತ್ಸವದಲ್ಲಿ. 19ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 7, 8, 9ನೇ ವಾಕ್ಯ ಓದ್ರಿ. ಕೊನೆಯದಾಗಿ ಪ್ರಕಟಣೆ 19, 7, 8, 9. ತೆಗ್ದಿದ್ದೀರಾ? ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನ ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವು, ನಿರ್ಮಲವು ಆದ ನಯವಾದ ನಾರುಮಡಿಯನ್ನ ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ದೇವ ಜನರ ಸತ್ಕಾರ್ಯಗಳೇ. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ, ಯಜ್ಞದ ಕುರಿಯಾದ ಆತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರೂ ಎಂಬುದಾಗಿ ಬರೆ ಎಂದು ನನಗೆ ಹೇಳಿ, ಈ ಮಾತುಗಳು ದೇವರ ಸತ್ಯವಚನಗಳಾಗಿವೆ ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ವಿವಾಹದ ಮಹೋತ್ಸವಕ್ಕೆ ಕರೆಯಿಸಿಕೊಂಡಂತ ಗುಂಪಿನಲ್ಲಿ ಇರುವಂಥವರು ಕನ್ಯೆ ಯಾರು? ಸಭೆ. ಹಲ್ಲೆಲೂಯಾ. ಸಭೆ ಅಂದ್ರೆ ಏನ್ರಿ? ಕನ್ಯೆ. ಮಧುವಣ, ಗಿತ್ತಿ, ಅಲಂಕಾರ ಇಲ್ಲೇ ಆಗಬೇಕು. ಅಲಂಕಾರ ಆಗ್ಲಾರ್ದೆ ಇದ್ರೆ ಮದುವೆ ಕಾರ್ಯಕ್ಕೆ ನೀನು ಹೋಗೋದಕ್ಕೆ ಸಾಧ್ಯ ಇಲ್ಲ. ದೇವ ಜನರ ಸತ್ಕಾರ್ಯಗಳು ಯಾವುದ್ರಿ? ನಾರು ಮಡಿ ಬಟ್ಟೆಗಳು. ಹಲ್ಲೆಲೂಯಾ. ಏನ್ರಿ ಅವು?
ಈ ಲೋಕದಲ್ಲಿ ನೀನಿರುವಾಗ ಯಾರಾದರೂ ಏನಾದರೂ ಅಂದರೆ ನೀನು ತಗ್ಗಿಸಿಕೊಂಡು ಅವರಿಗೆ ಮರು ಮಾತಾಡಲಾರದೆ ಹಲ್ಲೆಲೂಯಾ ಮತ್ತೆ ನೀನು ಇತರರಿಗೆ ಸಹಾಯ ಮಾಡಿರ್ತಕ್ಕಂಥ ಕಾರ್ಯಗಳು ಹಲ್ಲೆಲೂಯಾ ಅವೇನ್ರಿ ದೇವ ಜನರ ಸತ್ಕಾರ್ಯಗಳು. ಸತ್ಕಾರ್ಯ ಮಾಡುವವರಾಗಿರ್ಬೇಕು. ಅನ್ನ ಇರಲಾರ್ದವ್ರಿಗೆ ಅನ್ನ ಕೊಡಬೇಕು, ಆಹಾರವಿರಲಾರ್ದಂಥವ್ರಿಗೆ ಆಹಾರ ಕೊಡಬೇಕು, ಬಟ್ಟೆ ಇರಲಾರ್ದಂಥವ್ರಿಗೆ ಬಟ್ಟೆ ಕೊಡುವವರಾಗಿರ್ಬೇಕು. ಹಲ್ಲೆಲೂಯಾ ನಿನ್ನಲ್ಲಿ ಯಾವುದಿದೆಯೋ ಅದನ್ನು ಇತರರೊಟ್ಟಿಗೆ ನೀನು ಹಂಚಿಕೊಳ್ಳಬೇಕು. ನಿನ್ನ ಹತ್ರ ಇರಲಾರದೇ ಇದ್ರೆ ನೀನು ಹಂಚಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ ನೀನು ದೇವರ ಆಲಯಕ್ಕೆ ಬರುವಂಥದ್ದನ್ನು ಬಿಡಬಾರ್ದು. ದೇವರ ಮಾತುಗಳನ್ನು ಕೇಳುವವನಾಗಿರ್ಬೇಕು. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ವಿವಾಹದ ಕಾರ್ಯ ಇದೆ. ಯಾರೊಟ್ಟಿಗೆ? ಯಜಮಾನನೊಟ್ಟಿಗೆ. ಯಾರು ಆ ಯಜಮಾನ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ ಆತನಿಗಾಗಿ ನೀವೇನು ಮಾಡಿರುವಂಥವ್ರಿ? ಒಬ್ಬೇ ಪುರುಷನಿಗೆ ನಿಷ್ಕಳಂಕವಾಗಿರ್ತಕ್ಕಂಥ ಕನ್ಯೆಯಾಗಿ ನಾನು ನಿಮ್ಮನ್ನು ಸಿದ್ಧ ಮಾಡ್ತಾ ಇದ್ದೇನೆ ಎಂಬುದಾಗಿ ಪೇತ್ರನು ಹೇಳ್ತಾ ಇದ್ದಾನೆ ಪ್ರಿಯರೇ. ಒಂದು ಸಾರಿ ನೀವು ಕೊನೆಯ ವಚನ ಅಂತೀರಿ, ಹಂಗೆ ಅರ್ಧ ಗಂಟೆ ಆಯ್ತು ಅನ್ಕೊಂತ ಇದ್ದೀರಾ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ಒಂದೇ ಮಾತು, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ 11ನೇ ಅಧ್ಯಾಯ 2ನೇ ಕೊರಿಂಥಿ 2ನೇ ವಾಕ್ಯ 11ನೇ ಅಧ್ಯಾಯ 2ನೇ ವಚನ. ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೇನಲ್ಲ. ಹಲ್ಲೆಲೂಯಾ ಯಾರ್ರಿ ನಮ್ಮ ಪುರುಷ? ಯಾರು ನಮ್ಮ ಯಜಮಾನ? ಯಾರು ನಮ್ಮ ಮೊದಲಿಂಗ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಅಂದರೆ ಆತನು ನಮ್ಮೆಲ್ಲರ ಮೇಲೆ ಅಧಿಕಾರವುಳ್ಳಂಥ ವ್ಯಕ್ತಿ ಎಂಬುದಾಗಿ ಅದರ ಅರ್ಥ ಪ್ರಿಯರೇ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಪಾತಿವ್ರತ್ಯವನ್ನು ಬಿಟ್ಟು ನೀವು ಹೋಗಬಾರ್ದು. ಪಾತಿವ್ರತ್ಯ ಆ ಧರ್ಮವನ್ನು ನಾವು ಅನುಸರಿಸುವವರಾಗಬೇಕು. ಒಬ್ಬನೇ ಪುರುಷ, ಆತನು ಕ್ರಿಸ್ತನಾಗಿದ್ದಾನೆ. ಆ ಕ್ರಿಸ್ತನಿಗೆ ಶುದ್ಧ ಕನ್ಯೆಯೋಪಾದಿಯಲ್ಲಿ ನಾವು ಒಪ್ಪಿಸಲ್ಪಡುವಂಥವರಾಗಬೇಕು. ಅದೇ ಚಿಂತೆ ದೈವ ಜನರಿಗೆ, ದೈವ ಸೇವಕರಿಗೆ ಇರುವಂಥದ್ದು. ಯಾಕಂದರೆ ನೀವು ಎಲ್ಲಿ ತಪ್ಪಿ ಹೋಗ್ಬಿಡ್ತೀರೇನೋ, ಎಲ್ಲಿ ಬಿದ್ದು ಹೋಗ್ಬಿಡ್ತೀರೇನೋ, ಎಲ್ಲಿ ಮತ್ತೆ ಲೋಕದ ಕಾರ್ಯಗಳಲ್ಲಿ ಮಿಲನವಾಗಿ ಬಿಡ್ತೀರೇನೋ ಎನ್ನುವಂಥ ಭಯ, ಅದೇ ದೊಡ್ಡ ಚಿಂತೆ. ಮತ್ತೆ ಆ ಚಿಂತೆ ಬಿಟ್ಟು ಬೇರೆ ಯಾವುದೂ ಇರಲ್ಲ ನಮಗೆ. ಯಾವುದ್ರಿ? ಎಲ್ಲಿ ನೀವು ದೇವರು ನಂಬಿದಂಥವ್ರು ಮತ್ತೆ ಪುನಃ ಲೋಕದ ಕಡೆಗೆ ಹೋಗ್ಬಿಡ್ತೀರೇನೋ, ಕ್ರಿಸ್ತನನ್ನು ಬಿಟ್ಟು ನೀವು ಅಗಲಿ ಹೋಗ್ಬಿಡ್ತೀರೇನೋ. ಅಗಲಿ ಹೋದ ಮೇಲೆ ಪುನಃ ಅನೇಕರು ಬರಲ್ಲ. ಬಿದ್ದು ಹೋದ ಮೇಲೆ ಪುನಃ ಎದ್ದೇಳ್ಬೇಕಂದ್ರೆ ಇಷ್ಟ ಆಗಲ್ಲ. ಗೊಜ್ಜಲ್ ಕುಣಿನೇ ಭಾಳ ಇಷ್ಟ ಆಗುತ್ತೆ, ಆ ಕೆಸರಿ ಬಹಳ ಇಷ್ಟ ಆಗುತ್ತೆ. ಅದ್ರ ಸಲುವಾಗಿ ಪೇತ್ರನ ಪತ್ರಿಕೆಯಲ್ಲಿ ಪೇತ್ರನ ಹೇಳ್ತಾನೆ ಏನಂತೇಳಿ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ಪುನಃ ತಿರುಗಿಕೊಂಡಿತ್ತು. ತೊಳೆದ ಹಂದಿ ಪುನಃ ಎಲ್ಲಿ ಹೋಯ್ತಂತೆ? ಕೆಸರಲ್ಲಿ ಹೋಯ್ತು. 2ನೇ ಅಧ್ಯಾಯ 27ನೇ ವಚನದಲ್ಲಿ ಇರುತ್ತೆ ಪೇತ್ರನ ಪತ್ರಿಕೆಯಲ್ಲಿ ಪ್ರಿಯರೇ. ಹಲ್ಲೆಲೂಯಾ ಅದರ ಸಲುವಾಗಿ ನೀವು ದೇವರನ್ನ ಘನಪಡಿಸಬೇಕು. ವಿವಾಹಕ್ಕೋಸ್ಕರವಾಗಿ ಕರೆಸಿಕೊಂಡಂಥವರು ನೀವು ಧನ್ಯರಾಗಿದ್ದೀರಿ. ಮಧ್ಯಾಕಾಶದಲ್ಲಿ, ನೀಲಿ ಆಕಾಶದಲ್ಲಿ ನಾವು ದೇವರನ್ನ ಎದುರುಗೊಳ್ಳುವವರಾಗಬೇಕು. ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಬೆಲ್ಶಚ್ಚರ ರಾಜನು, ಆತನಿಗೆ ಆಸ್ತಿ ಇತ್ತು, ಅಂತಸ್ತು ಇತ್ತು, ಐಶ್ವರ್ಯವಿತ್ತು, ಆದರೆ ಆತನ ದೇವರನ್ನ ಘನಪಡಿಸಲೇ ಇಲ್ಲ. ಆತನು ಎಷ್ಟೋ ದೊಡ್ಡವನಾದನು, ಆದರೆ ದೊಡ್ಡತನ ಹೋಗಿ ದೊಡ್ಡದಾಗಿ ಅತ್ತ ಪ್ರಿಯರೇ. ಈ ಸಮಯದಲ್ಲಿ ನಿನ್ನ ಸ್ಥಿತಿ ಯಾವ ರೀತಿಯಾಗಿದೆ ಒಂದು ಸಾರಿ ನೀನು ಆಲೋಚನೆ ಮಾಡು. ಭೂಲೋಕ ಆಳಿದ ಭೂರಾಜರೆಲ್ಲರೂ ಎಷ್ಟೋ ದೊಡ್ಡವರಾದರು ಗಿಳಿಯೇ, ದೊಡ್ಡತನವು ಹೋಗಿ ದೊಡ್ಡದಾಗಿ ಅತ್ತಾರು, ಅದು ನಿನಗೆ ತಿಳಿಯಲಿಲ್ಲ ಗಿಳಿಯೇ. ಭೂಲೋಕ ಆಳಿದ ಭೂರಾಜ ಎಲ್ಲರೂ ಎಷ್ಟೋ ದೊಡ್ಡವರಾದರು ಗಿಳಿಯೇ, ದೊಡ್ಡತನವು
ಹೋಗಿ ದೊಡ್ಡದಾಗಿ ಹತ್ತರು ಅದು ನಿನಗೆ ತಿಳಿಯಲಿಲ್ಲ ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ. ಮೂರು ದಿನ ಸಂತೆಲಿ ಮೆರೆದೆಯ ಉರುದಿಯ ಮುಂದುಗತೆ ತಿಳಿಯಾದೆ ಗಿಳಿಯೇ. ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರುದೆಯ ಮುಂದುಗತೆ ತಿಳಿಯಾದೆ ಗಿಳಿಯೇ. ಪರಲೋಕವನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದರು ಗಿಳಿಯೇ. ಪರಲೋಕವನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದರು ಗಿಳಿಯೇ. ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದುಕೋ ಗಿಳಿಯೇ. ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದುಕೋ ಗಿಳಿಯೇ. ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾವುದೆಂದು ತಿಳಿದುಕೋ ಗಿಳಿಯೇ. ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾವುದೆಂದು ತಿಳಿದುಕೋ. ಜಗತ್ತಿಗೆ ಬುನಾದಿ ಹಾಕಿದ ದೇವರು ಯಾರೆಂದು ತಿಳಿದುಕೋ ಗಿಳಿಯೇ. ಈ ಜಗತ್ತಿಗೆ ಬುನಾದಿ ಹಾಕಿದ ದೇವರು ಯಾರೆಂದು ತಿಳಿದುಕೋ ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ. ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಗುರುದೇಯ ಮುಂದುಗತೆ ತಿಳಿಯಾದೆ ಗಿಳಿಯೇ. ಕಾಶಿಗೆ ಹೋಗಿದ್ದಿ ಗಂಗಾ ಸ್ನಾನ ಮಾಡಿ ಬೆಟ್ಟಗಳ ಹತ್ತಿಸಿ ಗಿಳಿಯೇ. ಕಾಶಿಗೆ ಹೋಗಿದೆ ಗಂಗಾ ಸ್ನಾನ ಮಾಡಿ ಬೆಟ್ಟಗಳ ಹತ್ತಿದೆ ಗಿಳಿಯೇ. ಮೈಕೋಳಿ ಹೋಯಿತು ಪಾಪವು ಹೋಗಲಿಲ್ಲ ಅದು ನೀನು ತಿಳಿದುಕೋ ಗಿಳಿಯೇ. ಮೈಕೋಳಿ ಹೋಯಿತು ಪಾಪವು ಹೋಗಲಿಲ್ಲ ಅದು ನೀನು ತಿಳಿದುಕೋ ಗಿಳಿಯೇ. ದೇವಾರ ತಿಳಿಯಾದೆ ಊರೂರುಗಳ ಸ್ವಚ್ಛೆ ದೇಶವನ್ನೇ ತಿರುಗಿದೆ ಗಿಳಿಯೇ. ದೇವಾರ ತಿಳಿಯಾದೆ ಊರೂರುಗಳ ಸ್ವಚ್ಛೆ ದೇಶಗಳ ತಿರುಗಿದೆ ಗಿಳಿಯೇ. ಆತ್ಮ ಶುದ್ಧಿಲ್ಲದ ಆಚಾರವೇ ಸಾಕು ಅದು ನೀನು ತಿಳಿದುಕೋ ಗಿಳಿಯೇ. ಆತ್ಮ ಶುದ್ಧಿಲ್ಲದ ಆಚಾರವೇ ಸಾಕು ಅದು ನೀನು ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ. ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಹುರುದೆಯ ಮುಂದುಗತೆ ತಿಳಿದುಕೋ ಗಿಳಿಯೇ. ಮುಂದುಗತೆ ತಿಳಿದುಕೋ ಗಿಳಿಯೇ. ಬೆಲ್ಶಚ್ಚರ ರಾಜನು ದೊಡ್ಡ ಅರಸನಾದನು, ಆದರೆ ಅವನು ದೇವರನ್ನು ತಿಳಿದುಕೊಳ್ಳಲಿಲ್ಲ. ಆತನ ಪ್ರಾಣ ಪಕ್ಷಿ ಯಾರ ಕೈಯಲ್ಲಿದೆಯೋ, ಆತನ ಅಧಿಕಾರ ಯಾರ ಕೈಯಲ್ಲಿದೆಯೋ ಆತನಿಗೆ ಅವನು ಒಳಗಾಗಲಿಲ್ಲ. ಆತನನ್ನು ತುಚ್ಛೀಕರಿಸಿದ ಧಿಕ್ಕರಿಸಿದ ಮನುಷ್ಯರ ಕೈಗಳಲ್ಲಿ ರೂಪ ಮಾಡಲ್ಪಟ್ಟು ಉಂಟು ಮಾಡಲ್ಪಟ್ಟ ಆ ಬೆಳ್ಳಿ ಬಂಗಾರ ತಾಮ್ರ ಮರಕಲ್ಲು ಕಬ್ಬಿಣ ದೇವರುಗಳನ್ನ ಸ್ತುತಿಸಿದ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸೃಷ್ಟಿಕರ್ತನ ದೇವರನ್ನ ಘನಪಡಿಸಲಾರದ ಕಾರಣಕ್ಕಾಗಿ ಅವನು
ತನ್ನ ಜೀವಿತವನ್ನ ನರಕದ ಬಾಗಿಲಿನ ಕಡೆಗೆ ತಾನಾಗಿಯೇ ಕರೆದುಕೊಂಡು ಹೋದ ಪ್ರಿಯರೇ. ಇವತ್ತು ದೇವರ ವಾಕ್ಯ ನಿನಗೆ ತಿಳಿಸಲ್ಪಡ್ತಾ ಇದೆ. ನೀನು ದೇವರನ್ನ ಘನಪಡಿಸಬೇಕಾದರೆ ಮೊದಲನೇದಾಗಿ ಆಲಯ ಕಟ್ಟಲ್ಪಡಬೇಕು, ಎರಡನೇದಾಗಿ ದೇವರ ಅದ್ಭುತಗಳು ನಿನ್ನಲ್ಲಿ ನಡೆಯಬೇಕು, ಮೂರನೇದಾಗಿ ದೇವರ ವಾಕ್ಯ ಹಬ್ಬುವಂತ ಸ್ಥಿತಿಯಾಗಬೇಕು, ನಾಲ್ಕನೆಯದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ನಿಂದೆಗಳು ಬಂದಾಗ ಅದನ್ನು ಸಹಿಸಿಕೊಳ್ಳುವಂತ ಸ್ಥಿತಿ ಉಂಟಾಗಬೇಕು, ಐದನೇದಾಗಿ ನಂಬಿಕೆಯ ಜೀವಿತ, ವಿಶ್ವಾಸದ ಜೀವಿತ, ಭಯಭಕ್ತಿ ಉಳ್ಳ ಜೀವಿತ ನಮ್ಮದಾಗಿರುವಾಗ ದೇವರು ನಮ್ಮನ್ನ ಘನಪಡಿಸ್ತಾರೆ. ಆರನೇದಾಗಿ ಬೆಲ್ಶಚ್ಚರನು ದೇವರನ್ನ ಘನಪಡಿಸಲಿಲ್ಲ. ಏಳನೇದಾಗಿ ನಾವು ವಿವಾಹದಲ್ಲಿ ದೇವರನ್ನ ಘನಪಡಿಸುವವರಾಗಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಈ ಸಮಯದಲ್ಲಿ ನಿನ್ನ ಜೀವಿತ ಯಾವ ರೀತಿಯಾಗಿ ಒಂದು ಸಾರಿ ಪರೀಕ್ಷೆ ಮಾಡಿಕೊ, ಪ್ರಾರ್ಥನೆ ಮಾಡಿಕೊಳ್ಳು. ನಮ್ಮ ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ಇವರು ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ, ನಿನ್ನನ್ನು ಯಾವ ರೀತಿಯಾಗಿ ಘನಪಡಿಸಬೇಕೆಂಬುದಾಗಿ ತಿಳಿದುಕೊಂಡಿದ್ದಾರೆ. ಕರ್ತನೆ, ಇವರಲ್ಲಿ ನೀನಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಕರ್ತನೆ ಸ್ವಾಮಿ, ಇವರ ಕುಟುಂಬಗಳೆಲ್ಲವನ್ನ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಕರ್ತನೆ, ಪೌಲನು ಹೇಳಿದ ಹಾಗೆ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಾನು ನೇಮಕ ಮಾಡಿದ್ದೇನೆ ಎನ್ನುವಂತ ಆ ಮಾತು ನಮ್ಮಲ್ಲಿ, ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡಲೆಂಬುದಾಗಿ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇನ್, ಆಮೇನ್, ಆಮೇನ್. ಸಮುದ್ರ ಮೊಣಕಾಲೂರೋಣ, 7 ಮೆಟ್ಲು ಧ್ಯಾನದ ಕಡೆ ಹೋಗೋಣ. ಮೊಣಕಾಲೂರು ಕೂತ್ಕೊಳ್ಬೇಕು. ಚಿಕ್ಕ ಮಕ್ಕಳು, ಯವನಸ್ಥರು ಎಲ್ಲರೂ ಕೂಡ ಮೊಣಕಾಲೂರಕ್ಕಾಗಲಾರ್ದಂಥವ್ರು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ.